ನಮಸ್ಕಾರ ರೈತ ಬಾಂಧವರೇ. ಮಣ್ಣು ಪರೀಕ್ಷೆ ಬಗ್ಗೆ ಎಲ್ಲರೂ ಕೇಳೇ ಇರ್ತೀರ. ಕೆಲವರಂತೂ ಮಣ್ಣು ಪರೀಕ್ಷೆನ ಮಾಡಿಸಿ ಆ ಮಣ್ಣಿಗೆ ಯಾವ ರೀತಿ ಬೆಳೆ ಸೂಟ್ ಆಗುತ್ತೆ ಅಂತ ತಿಳ್ಕೊಂಡು ಅದೇ ರೀತಿ ಬೆಳೆನ ಬೆಳೆದು ಆದಾಯನೂ ಕೂಡ ಪಡ್ಕೊಂಡಿರ್ತೀರ. ಕೆಲವ್ರಿಗೆ ಮಣ್ಣು ಪರೀಕ್ಷೆ ಬಗ್ಗೆ ಗೊತ್ತಿದ್ರೂ ಸಹ ಮಣ್ಣು ಪರೀಕ್ಷೆ ಎಲ್ಲಿ ಮಾಡ್ತಾರೆ ಅಥವಾ ಮಣ್ಣು ಪರೀಕ್ಷೆ ಮಾಡೋದಕ್ಕೆ ಯಾವ ರೀತಿ ಮಣ್ಣನ್ನು ತೆಗಿಬೇಕು ಅನ್ನೋದು ಗೊತ್ತಿರಲ್ಲ. ಅದಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋಲಿ ಸಿಂಪಲ್ ಮೆಥಡಲ್ಲಿ ನಾನು ಮಣ್ಣು ಪರೀಕ್ಷೆನ ಯಾವ ರೀತಿ ಮಾಡಿಸ್ಬೋದು, ಮಣ್ಣನ್ನು ಯಾವ ರೀತಿ ತೆಗಿಬೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ನಾವು ಏನಕ್ಕೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಅಂತ ಅಂದರೆ, ನಮ್ಮ ಮಣ್ಣಲ್ಲಿ ಯಾವ ರೀತಿ ಪೋಷಕಾಂಶದ ಕೊರತೆ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ. ಮಣ್ಣು ಕೂಡ ನಮ್ಮ ಹಾಗೆ ಒಂದು ಜೀವಿ. ನಾವು ಯಾವ ರೀತಿ ನಮಗೆ ತೊಂದರೆ ಆದಾಗ ಡಾಕ್ಟ್ರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸ್ತೀವೋ, ಅದೇ ರೀತಿ ನಮ್ಮ ಮಣ್ಣಿಂದ ನಮ್ಮ ಬೆಳೆಗಳಿಗೆ ತೊಂದರೆ ಆಗ್ತಿದೆ ಅಂದರೆ ಅದಕ್ಕೂ ಕೂಡ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಯಾವ ಟೆಸ್ಟ್ ಅಂದರೆ ಸಾಯಿಲ್ ಟೆಸ್ಟು, ಮಣ್ಣು ಪರೀಕ್ಷೆ. ಕೆಲವು ರೈತರುಗಳು ಹೇಳ್ತಾ ಇರ್ತಾರೆ, ನಾನು ಎಲ್ಲ ರೀತಿ ಚೆನ್ನಾಗೇ ನಿರ್ವಹಣೆ ಮಾಡಿದ್ದೀನಿ, ಬೆಳೆನ ಚೆನ್ನಾಗೇ ಸಾಕಿದ್ದೆ, ನಾನು ಎಲ್ಲ ಪೋಷಕಾಂಶ ಎಲ್ಲ ಸರಿಯಾಗಿ ಕೊಟ್ಟಿದ್ದೆ, ಗೊಬ್ಬರ ಹಾಕಿದ್ದೆ, ನೀರನ್ನು ಚೆನ್ನಾಗಿ ಕೊಟ್ಟಿದ್ದೀನಿ, ಒಳ್ಳೆ ಸೀಡ್ಸ್ ತಂದಿದ್ದೆ, ಎಲ್ಲ ಮಾಡಿದ್ದೆ, ಆದರೂ ಸಹ ಬೆಳವಣಿಗೆನೇ ಇಲ್ಲ, ಇದೇನಕ್ಕೂ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ. ಯಾವುದಾದ್ರೂ ಬೆಳೆ ಬೆಳೆಕ್ಕಿಂತ ಮುಂಚೆ ಮಣ್ಣು ಪರೀಕ್ಷೆನ ಮಾಡಿಸಿ ಬೆಳೆ ಬೆಳೀತಾ ಇದ್ದೀನಿ, ಈ ಬೆಳೆ ನಮ್ಮ ಮಣ್ಣಿಗೆ ಸೂಕ್ತನಾ, ಇದು ಬರುತ್ತಾ ಅನ್ನೋದನ್ನ ಟೆಸ್ಟ್ ಮಾಡಿಸ್ಬಿಟ್ಟು ನೀವು ಆ ಬೆಳೆನ ಬೆಳೀರಿ. ಹಾಗಾಗಿ ಮಣ್ಣು ಪರೀಕ್ಷೆನ ಮಾಡಿಸ್ಬೇಕಾಗತ್ತೆ. ಮಣ್ಣು ಪರೀಕ್ಷೆ ಮಾಡೋದ್ರಿಂದ ನೀರಿನ ಸಾಮರ್ಥ್ಯ ಎಷ್ಟಿದೆ ನಮ್ಮ ಮಣ್ಣಲ್ಲಿ, ಹಾಗೂ ಬೆಳೆಗಳ ಬೆಳವಣಿಗೆ ಯಾವ ರೀತಿ ಬರ್ಬೋದು, ಈ ರೀತಿಯಾಗಿ ಹಲವಾರು ಉಪಯೋಗಗಳು ಮಣ್ಣು ಪರೀಕ್ಷೆಯಿಂದ ಇವೆ. ಮಣ್ಣು ಪರೀಕ್ಷೆ ಏನಕ್ಕೆ ಮಾಡಬೇಕು ಅಂತ ಗೊತ್ತಾಯಿತು. ಈಗ ಮಣ್ಣನ್ನು ಯಾವ ರೀತಿ ತೆಗಿಬೋದು, ಹೌದು ನಾನು ಮಣ್ಣು ಪರೀಕ್ಷೆ ಮಾಡಿಸ್ತೀನಿ, ಬಟ್ ನನಗೆ ಮಣ್ಣನ್ನು ಯಾವ ರೀತಿ ತಗೊಂಡೋಗಿ ಲ್ಯಾಬಿಗೆ ಸಬ್ಮಿಟ್ ಮಾಡಬೇಕು ಅಂತ ಗೊತ್ತಿಲ್ಲ, ನಾವೇ ಯಾವ ರೀತಿ ತೆಗಿಬೋದು ಅಂತ ಯೋಚನೆ ಮಾಡೋದಾದರೆ, ಮೊದಲಿಗೆ ನೀವು ನಿಮ್ಮ ಒಂದು ಜಮೀನು ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ. ನೀವೊಂದು ಜಾಗದಲ್ಲಿ ನಿಂತಿದ್ದೀರಾ ಅಂತಂದರೆ ಅದು ಒಂದು ಬಾಕ್ಸ್ ರೀತಿ ಇರುತ್ತೆ ಅಲ್ವಾ, ಅದರಲ್ಲಿ ನೀವೇ ಸ್ಕೆಚ್ ಮಾಡ್ಕೊಳ್ಳಿ. ಒಂದೇ ಜಾಗದಲ್ಲಿ ಮಣ್ಣನ್ನು ತೆಗಿಯಕ್ಕೆ ಹೋಗ್ಬಾರ್ದು, ಒಂದು 4-5 ಜಾಗದಲ್ಲಿ ಮಣ್ಣನ್ನು ತೆಗಿಬೇಕಾಗುತ್ತೆ. ಯಾವ ಒಂದು ಜಾಗಗಳಲ್ಲಿ ಮಣ್ಣನ್ನು ತೆಗಿಬಾರ್ದು ಅಂತ ಅಂದರೆ, ಈಗ ಮರಗಳ ಕೆಳಗಡೆ, ಮರಗಳ ಬುಡದಲ್ಲಿ ತೆಗಿಯಕ್ಕೆ ಹೋಗ್ಬಾರ್ದು, ಮತ್ತು ಬದುಗಳ ಅಕ್ಕಪಕ್ಕ ತೆಗಿಬಾರ್ದು, ಕೊಟ್ಟಿಗೆ ಎಲ್ಲೋ ತಿಪ್ಪೆ ಮಾಡ್ಕೊಂಡಿರ್ತೀರ ಅಂಥ ಜಾಗಗಳಲ್ಲಿ ತೆಗಿಬಾರ್ದು. ಮತ್ತು ಒಂದೇ ಜಾಗದಲ್ಲಿ ಮಣ್ಣನ್ನು ತಗೊಂಡೋಗಿ ಕೊಡಬೇಡಿ. ಏನಕ್ಕೆ ಅಂತಂದರೆ, ನೀವು ಈ ಎಲ್ಲ ಅಂಶಗಳನ್ನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನೀವು ಯಾವುದೋ ಒಂದು ಜಾಗದಲ್ಲಿ ಪೋಷಕಾಂಶ ಕೊರತೆ ಹೆಚ್ಚಿರುತ್ತೆ, ನೀವು ಇನ್ನೊಂದು ಜಾಗದಲ್ಲಿ ಯಾವುದೋ ರಾಸಾಯನಿಕ ಸಿಂಪರಣೆಯಿಂದನೋ ಕೊಟ್ಟಿಗೆ ಗೊಬ್ಬರ ಸಿಂಪರಣೆಯಿಂದನೋ ಏನೋ ಒಂದು ಇದರಿಂದ ಪೋಷಕಾಂಶ ಹೆಚ್ಚಿರುತ್ತೆ. ನೀವು ಪೋಷಕಾಂಶ ಹೆಚ್ಚಿರುವಂಥ ಜಾಗದಲ್ಲಿ ಮಣ್ಣನ್ನು ತಗೊಂಡೋಗಿ ಕೊಟ್ಟಿರ್ತೀರ ಲ್ಯಾಬಿಗೆ, ಆಗ ರಿಸಲ್ಟ್ ಸರಿ ಬರೋದಿಲ್ಲ. ಇನ್ನೊಂದು ಪೋಷಕಾಂಶ ಕೊರತೆ ಇರುವಂತಹ ಮಣ್ಣಲ್ಲಿ ಆ ರಿಸಲ್ಟ್ ನಿಮಗೆ ಸಿಕ್ಕಿರೋದಿಲ್ಲ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಈ 4-5 ಪ್ಲೇಸ್ ನಾನು ಏನು ಹೇಳಿದ್ನೋ ಅಂಥ ಜಾಗದಲ್ಲಿ ಮಣ್ಣನ್ನು ತೆಗೆಯಕ್ಕೆ ಹೋಗ್ಬೇಡಿ. ಅದನ್ನು ಬಿಟ್ಟು ಎಷ್ಟಿದೆ ನಮ್ಮದು ಹೊಲ ಅಂತ ಒಂದು ಬಾಕ್ಸ್ ರೀತಿ ನೋಡಿ ನಿಂತ್ಕೊಂಡು, ಆಗ ನಿಮ್ಮ ಹೊಲದಲ್ಲಿ 4-5 ದಿಕ್ಕಲ್ಲಿ ನೀವು ಪಾಯಿಂಟ್ ಮಾಡ್ಕೊಳ್ಳಿ. ಯಾವ ರೀತಿ ಅಂದರೆ, ಒಂದು ಬಾಕ್ಸ್ ರೀತಿ ಇದೆ ಅಂದರೆ 4 ಮೂಲೆಗಳಲ್ಲೂ ಒಂದು ಪಾಯಿಂಟ್ ಮಾಡಿಕೊಂಡು ಮಧ್ಯ ಒಂದು ಪಾಯಿಂಟ್ ಮಾಡ್ಕೊಳ್ಳಿ. 5 ಪಾಯಿಂಟ್ ಆಗುತ್ತೆ. ಆ 5 ಪಾಯಿಂಟಲ್ಲಿ ನೀವು 1.5 ಅಡಿ ಆಳದಲ್ಲಿ ಮಣ್ಣನ್ನು ತೆಕ್ಕೊಳ್ಳಿ. 1.5 ಅಡಿ ಆಳದಲ್ಲಿ ಮಣ್ಣನ್ನು ತೆಕ್ಕೊಳ್ಳಿ. ಕಸ ಕಡ್ಡಿ ಕಲ್ಲು ದಪ್ಪ ಇಂಟೆ ಇದ್ದರೆ ಅದನ್ನೆಲ್ಲ ಒಡ್ಕೊಂಡು ನೀಟಾಗಿ 5 ಪ್ಲೇಸಲ್ಲಿ ನೀವು ಮಣ್ಣನ್ನು ತಗೊಬೇಕು. 5 ಪಾಯಿಂಟ್ ಏನು ಮಾಡಿರ್ತೀರ ಅದ್ರಲ್ಲಿ ಮಣ್ಣು ತಗೊಂಬಿಟ್ಟು, ಕೊಟ್ಟಿಗೆ ಗೊಬ್ಬರದ ಚೀಲನೋ ಯೂರಿಯಾ ಚೀಲನೋ ಮತ್ತೊಂದು ಚೀಲನೋ ಅವೆಲ್ಲ ತಗೋಬಾರ್ದು. ನೀಟಾಗಿ ಶುದ್ಧವಾಗಿರುವಂತಹ ಬಟ್ಟೆನೋ ಅಥವಾ ಶುದ್ಧವಾಗಿರೋ ಪ್ಲಾಸ್ಟಿಕ್ ಕವರೋ ಯಾವುದೋ ಒಂದು ಕವರ್ ಮೇಲೆ, ಟಾರ್ಪಲ್ ಮೇಲೆ ಹರಡ್ಕೊಂಬಿಟ್ಟು ನೀವು ಅದನ್ನು ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳಿ. ರೌಂಡ್ ಶೇಪಲ್ಲಿ ಮಾಡಿಕೊಂಡು ಪ್ಲಸ್ ಆಕಾರದಲ್ಲಿ ಅದನ್ನು ಬರೆದು ಆಪೋಸಿಟ್ ಡೈರೆಕ್ಷನಲ್ಲಿ ಇರುವಂಥ ಮಣ್ಣನ್ನು ತೆಗೆದು ಬಿಸಾಕಿ, ಮತ್ತೆ ಮಿಕ್ಸ್ ಮಾಡಿ, ಮತ್ತೆ ಆಪೋಸಿಟ್ ಇರುವಂಥ ತೆಗೆದಾಕಿ. ಅದೇ ರೀತಿ ಮಿಕ್ಸ್ ಮಾಡಿ ಒಂದು 200 ಗ್ರಾಮ್ ಅಂದರೆ ಒಂದು ಸಣ್ಣ ಸಕ್ಕರೆ ಕವರ್ ಇರುತ್ತಲ್ಲ ಅದರಲ್ಲಿ ಆಗುವಷ್ಟು ಒಂದು 200 ಗ್ರಾಮ್ ಅಷ್ಟು ಮಣ್ಣನ್ನು ನೀವು ಅದು ಸಿಗೋ ತನಕ ನೀವು ಹಂಗೇನೆ ಮಿಕ್ಸ್ ಮಾಡ್ಕೊಂಡು ತರಬೇಕು. ಏನಕ್ಕೆ ಅಂತ ಅಂದರೆ, ನಾವು ಈ ರೀತಿ ಮಾಡೋದ್ರಿಂದ ಪೂರ್ತಿಯಾಗಿ 5 ಪಾಯಿಂಟಲ್ಲಿ ಇರುವಂತಹ ಮಣ್ಣುಗಳು ನೀಟಾಗಿ ಮಿಕ್ಸ್ ಆಗ್ತವೆ. ಅದಕ್ಕೆ ನಾವು ಅದನ್ನು ಮಿಕ್ಸ್ ಮಾಡಿಕೊಂಡು 200 ಗ್ರಾಮ್ ಬರೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಂದು ಒಳ್ಳೆ ಕವರಲ್ಲಿ, ವೈಟ್ ಕವರಲ್ಲಿ ಅದನ್ನು ಹಾಕೊಂಬಿಟ್ಟು, ಒಂದು ವೇಳೆ ನಾನು ಇದನ್ನು ಮರ್ತೆ, ತೇವ ಇರುವಂಥ ನೀರಿರುವಂಥ ಜಾಗದಲ್ಲಿ ಮಣ್ಣನ್ನು ತೆಗಿಬಾರ್ದು. ಒಂದು ವೇಳೆ ಸ್ವಲ್ಪ ಮಟ್ಟಿಗೆ ತೇವಾಂಶ ಇತ್ತು ಅಂತ ಅಂದರೆ ಅದನ್ನು ನೆರಳಲ್ಲಿ ಒಣಗಿಸ್ಕೊಳ್ಳಿ. ನೆರಳಲ್ಲಿ ಯಾಕೆ ಒಣಗಿಸ್ಬೇಕು ಅಂದರೆ, ನಮ್ಮ ಮಣ್ಣಲ್ಲಿ ಕೆಲವು ಸೂಕ್ಷ್ಮಾಣುಗಳು ಇರ್ತವೆ. ಅವು ಸೂಕ್ಷ್ಮಾಣುಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತವೆ ಅನ್ನೋದನ್ನು ಸಹ
ನಾವು ಲ್ಯಾಬಲ್ಲಿ ಟೆಸ್ಟ್ ಮಾಡ್ಬೋದು. ಅದಕ್ಕೆ ನೀವೇನಾದರೂ ಅದನ್ನು ಬಿಸಿಲಲ್ಲಿ ಒಣಗಿಸಿದಾಗ ಆ ಸೂಕ್ಷ್ಮಾಣುಗಳು ಸತ್ತೋಗ್ತವೆ. ಸತ್ತೋದಾಗ ನಮಗೆ ಸರಿಯಾದ ರಿಸಲ್ಟ್ ಗೊತ್ತಾಗಲ್ಲ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಅದನ್ನು ನೆರಳಲ್ಲಿ ಒಣಗಿಸ್ಬೇಕು. ತೇವ ಇದ್ದರೆ ನೆರಳಲ್ಲಿ ಒಣಗಿಸಿ, ಅದು ಅಂಟ್ಕೊಳ್ಳೋ ಥರ ಇದ್ದರೆ ಮಾತ್ರ ನೆರಳಲ್ಲಿ ಒಣಗಿಸಿ. ಅದು ಅಂಟುತ್ತಿಲ್ಲ ಅಂತ ಅಂದರೆ ಒಣಗಿಸೋ ಅವಶ್ಯಕತೆ ಇಲ್ಲ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಒಂದು ವೈಟ್ ಕಲರ್ ಸಣ್ಣ ಪೇಪರ್ ತೊಗೊಂಡು ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ಸರ್ವೆ ನಂಬರು, ಯಾವ ಊರು, ಎಷ್ಟು ಎಕರೆ ಜಮೀನಿದೆ, ಮತ್ತು ನೀವು ಮುಂಚೆ ಯಾವ ಬೆಳೆ ಬೆಳೆದಿದ್ರಿ, ಈಗ ನೆಕ್ಸ್ಟು ಯಾವ ಬೆಳೆ ಬೆಳಿಬೇಕು, ಮತ್ತು ಯಾವುದಾದ್ರೂ ಯಾವ ರಾಸಾಯನಿಕನ ಹೆಚ್ಚಾಗಿ ಬಳಸ್ತೀರಾ ಅಥವಾ ಭೂಮಿಗೆ ಕೊಟ್ಟಿಗೆ ಗೊಬ್ಬರ ಹೆಚ್ಚಾಗಿ ಎಷ್ಟು ಬೆಳೆಸ್ತೀರಾ ಅನ್ನೋದನ್ನು ಒಂದು ಡೀಟೇಲ್ಸ್ ನಿಮಗೆ ಈ ಕಡ್ಡಾಯವಾಗಿ ನಿಮ್ಮ ಹೆಸರು, ಫೋನ್ ನಂಬರು, ಸರ್ವೆ ನಂಬರು ಇವೆಲ್ಲ ಕಡ್ಡಾಯವಾಗಿ ಹಾಕಲೇಬೇಕು. ಮತ್ತು ಎಕ್ಸ್ಟ್ರಾ ಡೀಟೇಲ್ಸು ಇದ್ದರೆ ಬರೆದು ಒಂದು ವೈಟ್ ಪೇಪರಲ್ಲಿ ಆ ಕವರಿಗೆ ಹಾಕಿ ಅದನ್ನು ನೀಟಾಗಿ ತೊಗೊಂಡೋಗಿ ಸಾಯಿಲ್ ಲ್ಯಾಬ್ಗೆ ಕೊಡಿ. ಕೃಷಿ ಇಲಾಖೆಗಳಲ್ಲಿ, KVKಗಳಲ್ಲಿ, ಕೃಷಿ ಕಾಲೇಜುಗಳಲ್ಲಿ ನಿಮಗೆ ಮಣ್ಣು ಪರೀಕ್ಷೆನ ಮಾಡಿಕೊಡ್ತಾರೆ. ಸುಮಾರು 200 ರೂಪಾಯಿಗಿಂತ ಒಳಗಡೆನೆ ಅದ್ರ ಚಾರ್ಜಸ್ ಇರುತ್ತೆ. ದಯವಿಟ್ಟು ಎಲ್ಲರೂ ಮಣ್ಣು ಪರೀಕ್ಷೆ ಮಾಡಿಸಿ. ನಾವು ಬೇಸಿಗೆ ಕಾಲದಲ್ಲಿ ಮಣ್ಣು ತೆಗೆಯೋದ್ರಿಂದ ನೆಕ್ಸ್ಟು ನಾವು ಬೆಳೆ ಬೆಳೆಯೋದಕ್ಕೆ ಎಲ್ಲ ಅನುಕೂಲ ಆಗುತ್ತೆ. ಈಗ ನೆಕ್ಸ್ಟು ಮಳೆಗಾಲ ಶುರು ಆದರೆ ನೀವು ಅವಾಗ ಮಣ್ಣು ಪರೀಕ್ಷೆನೂ ಮಾಡ್ಸೋಕ್ಕಾಗೋದಿಲ್ಲ. ಅದಕ್ಕೆ ಬೇಸಿಗೆ ಕಾಲದಲ್ಲೇ ಮಣ್ಣು ಪರೀಕ್ಷೆನ ಮಾಡಿಸಿ.